ಲೋನ್ ಕೊಡಿಸುವುದಾಗಿ ಹೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ವರದಿಯಾಗಿದೆ. ಅದು ಯಾರ ಹೆಸರಿನಲ್ಲಿ? ಕೇಂದ್ರ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಹೆಸರಿನಲ್ಲಿ ಮಹಿಳೆಯೊಬ್ಬರು ವಂಚಿಸಿದ್ದಾರೆ. ತಮಿಳುನಾಡಿನ ಹೊಸೂರು ಮೂಲದ ಪವಿತ್ರ ಅನ್ನುವಂತಹ ಮಹಿಳೆ ಈ ರೀತಿ ಮೋಸವನ್ನ ಮಾಡಿರೋದು. ಗ್ಲೂವಿಂಗ್ಸ್ ಅನ್ನುವಂತಹ ಟ್ರಸ್ಟ್ ಅನ್ನ ಮಾಡಿಕೊಂಡು ಜನರಿಗೆ ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಟ್ರಸ್ಟ್ಗೆ RBIನಿಂದ 17 ಕೋಟಿ ಬಂದಿದೆ ಅಂತ ಹೇಳಿ ನಂಬಿಸಿದ್ದಾಳೆ ಈ ಲೇಡಿ ಪವಿತ್ರ ಸೇರಿ ಒಟ್ಟು 13 ಜನರ ವಿರುದ್ಧ ಸದ್ಯ FIR ದಾಖಲಾಗಿದೆ. ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳಿಕೊಂಡು ಈ ದೋಖಾ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಆರೋಪಿ ಪವಿತ್ರ ಹಾಗೆ ಕಂತೆ ನೋಟುಗಳನ್ನ ಎಣಿಸ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಲಭ್ಯ ಆಗಿದೆ. ಅದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ ದೃಶ್ಯಗಳಿಗೂ ಪವಿತ್ರಗೂ ಏನ್ ಸಂಬಂಧ? ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳ್ಕೊಂಡು ಈಕೆ ಎಷ್ಟು ಜನರಿಗೆ ವಂಚನೆ ಮಾಡಿದಾಳೆ, ಹೇಗೆ ವಂಚನೆ ಮಾಡ್ತಾ ಇದ್ಲು ಅಂತ ಹೇಳಿ. ವಿದ್ಯಾ ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಈಕೆಯನ್ನ ಅಂದ್ರೆ ಪವಿತ್ರ ಅನ್ನೋ ಮಹಿಳೆಯನ್ನ ನಂಬಿ ಸಾಕಷ್ಟು ಜನ ಅಮಾಯಕರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ. ಈಗೇನು ಅಂತಂದ್ರೆ ಬ್ಲೂ ವಿಂಗ್ಸ್ ಅನ್ನೋ ಒಂದು ಟ್ರಸ್ಟ್ ಅನ್ನ ಓಪನ್ ಮಾಡ್ಕೊಂಡಿರ್ತಾಳೆ. ಆ ಒಂದು ಟ್ರಸ್ಟ್ ನ ಹೆಸರಿನಲ್ಲಿ ವಂಚನೆಯನ್ನ ಮಾಡಿದ್ದಾಳೆ. ಕೋಟಿ ಸಾಲ ಕೊಡಿಸೋದಾಗಿ ಹೇಳಿ ವಂಚನೆಯನ್ನ ಮಾಡಿದ್ದಾಳೆ. ಜನರನ್ನ ನಂಬಿಸೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಕೂಡ ಈಕೆ ಮಾಡಿದ್ದಾಳೆ. ಈಕೆ ಮಾಡಿರುವಂತಹ ಪ್ಲಾನ್ ಅನ್ನ ನೋಡ್ಕೊಂಡು ಅಮಾಯಕ ಜನರು ಕೂಡ ನಂಬಿ ಹೋಗಿದ್ರು. ನೀವು ಹೇಳ್ದ ಹಾಗೆ ಈಕೆ ಬಳಸ್ಕೊಂಡಿರುವಂತಹ ಹೆಸರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ಹೆಸರನ್ನ ಬಳಸ್ಕೊಂಡು ಅವರ ಸಹಿ ಇರುವಂತಹ ಒಂದು ನಕಲಿ ಕಾಪಿಯನ್ನ ತೋರಿಸಿ ಇವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಜೊತೆಗೆ RBIನಿಂದ ಈ ಒಂದು ಟ್ರಸ್ಟ್ ಏನಿದೆ ಬ್ಲೂ ವಿಂಗ್ಸ್ ಟ್ರಸ್ಟ್, ಆ ಟ್ರಸ್ಟ್ಗೆ ಸುಮಾರು 17 ಕೋಟಿ ರೂಪಾಯಿ ವರ್ಗಾವಣೆ ಕೂಡ ಆಗಿದೆ. ಆ ಒಂದು ಹಣವನ್ನ ನಾನು ಅಮಾಯಕರಿಗೆ ಲೋನ್ ಮೂಲಕ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾಳೆ. ಒಬ್ಬರಿಂದ 10 ಲಕ್ಷ, 20 ಲಕ್ಷ, 30 ಲಕ್ಷ ಹೀಗೆ ಸಾಕಷ್ಟು ಹಣ, ಕೇವಲ ಆನೇಕಲ್ಲು ಮಾತ್ರ ಅಲ್ಲ, ಅತ್ತಿಬೆಲೆ ಆಗಿರ್ಬೋದು, ಸಾಕಷ್ಟು ಕಡೆಗಳಲ್ಲಿ ಸುತ್ತಮುತ್ತ ಈಕೆ ವಂಚನೆಯನ್ನ ಮಾಡಿರುವಂತದ್ದು. ಯಾವಾಗ ಜನರಿಗೆ ತಾನು ಮೋಸ ಹೋಗಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೋ ತಕ್ಷಣ ಅಲರ್ಟ್ ಆಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ದಾಖಲು ಮಾಡ್ಕೊಳ್ತಾರೆ. ಆಕೆಯ ವಿರುದ್ಧ ದೂರನ್ನ ನೀಡಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ವಹಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗ ಹೇಳ್ದ ಹಾಗೆ ಆಕೆ ಏನು ಆ ಒಂದು ನೋಟುಗಳನ್ನ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾಳೆ, ಅದನ್ನ ಜನರಿಗೆ ನಂಬಿಸ್ತಾ ಇದ್ಲು. ಜನರಿಗೆ ಕಳಿಸಿ ಅಂತ ಹೇಳಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆ ಗ್ರೂಪ್ ನಲ್ಲಿ ಆ ವಿಡಿಯೋವನ್ನ ಹಾಕಿರುವಂತದ್ದು. ಅಂದ್ರೆ RBIನಿಂದ ಏನು 11 ಕೋಟಿ ಹಣ ಬಂದಿದೆ ಅದರ ಒಂದು ವಿಡಿಯೋ ಇದು. ಇಷ್ಟು ದುಡ್ಡಿದ ನನ್ನ ಹತ್ರ ಅಂತ ಹೇಳಿ. ಸದ್ಯ ಆ ದುಡ್ಡಿಗೂ ಇವಳಿಗೂ ಏನ್ ಸಂಬಂಧ? ಈ ಕೋಟಾ ನೋಟ್ಗಳೇನಾದ್ರೂ ಇಟ್ಕೊಂಡಿದ್ದಾಳ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಈಕೆ ಮೂಲತಃ ಹೊಸೂರು ಮೂಲದವಳು ಅಂತ ಹೇಳಿ ಗೊತ್ತಾಗಿದೆ.
ಈಕೆಯ ಮನೆ ಬಳಿಯೂ ಕೂಡ ಬಂದು ಸಾಕಷ್ಟು ಜನ ಗಲಾಟೆ ಕೂಡ ಮಾಡ್ಕೊಂಡಿರು. ಸಾಕಷ್ಟು ಅಂದ್ರೆ ಈಗ ಈಕೆ ಕೋಟಿ ಕೋಟಿ ಬೆಲೆಯ ಒಡತಿ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಈಕೆ ಏನಾದ್ರೂ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಈಕೆಯ ಮೇಲೆ ಕೇಸ್ ಆದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಲಾಯರ್ ಕೂಡ ಆಕೆಯನ್ನ ಬಿಡಿಸೋದಕ್ಕೆ ಕೂಡ ಬರ್ತಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಎಷ್ಟೆಷ್ಟು ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.